ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸಲು ಹೊರಟಿರುವ ಶಾಸಕರ ವಿರುದ್ಧ ಪ್ರಗತಿಪರ ಸಂಘಟನೆ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೇಲೂರು ಬಸ್ ನಿಲ್ದಾಣವನ್ನು ಬದಲಿ ವ್ಯವಸ್ಥೆ ಮಾಡಿ ಬೇರೆ ಕಡೆ ಹೈಟೆಕ್ ಮಾದರಿಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಶಾಸಕ ಎಚ್.ಕೆ. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು ಹಾಗೂ ಸಂಘಟನೆಗಳ ಪ್ರಮುಖರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲು ಪೂರ್ವಭಾವಿ ಸಭೆಯನ್ನ ದಾಸೋಹ ಭವನದಲ್ಲಿ ಕರೆಯಲಾಗಿತ್ತು. ಆದರೆ ಶಾಸಕರು ಕೆಲಸದ ನಿಮಿತ್ತ 2 ಗಂಟೆಗಳ ಕಾಲ ತಡವಾಗಿ ಬಂದಿದ್ದಕ್ಕೆ ಸಂಘಟನೆಯ ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಭೆಯಿಂದ ಹೊರ ನಡೆದರು. ಇನ್ನು ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸದೆ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಖಾಲಿ ಜಾಗವನ್ನು ಪಡೆಯುವ ಮೂಲಕ ಇಲ್ಲಿಯೇ ಅಭಿವೃದ್ಧಿಪಡಿಸಬೇಕೆಂದು ಪ್ರತಿಭಟನೆ ನಡೆಸಿದರು. ಕರವೇ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ಭೋಜೇಗೌಡ ಮಾತನಾಡಿ, ಬೇಲೂರು ಪ್ರವಾಸಿ ತಾಣಕ್ಕೆ ಹೊಂದಿಕೊಂಡಂತೆ ಇರುವಂತಹ ಹಳೆ ಬಸ್ ನಿಲ್ದಾಣವನ್ನು ತೆರವು ಮಾಡಿ ರಾಯಪುರದ ಬಳಿ ನಿಲ್ದಾಣವನ್ನು ಮಾಡಲು ಹೊರಟಿರುವುದು ಇದಕ್ಕೆ ತಾಲೂಕಿನ ಜನತೆ ವಿರೋಧವಿದೆ. ಆದರೆ ಈ ಪ್ರವಾಸಿ ಕೇಂದ್ರಕ್ಕೆ ಹತ್ತಿರದಲ್ಲಿ ನಿಲ್ದಾಣ ಇರುವುದರಿಂದ ಹೆಚ್ಚಿನ ಪ್ರವಾಸಿಗರು ಬರುತ್ತಾರೆ. ನೀವು ಮಾಡುವ ಅಭಿವೃದ್ಧಿ ಕೆಲಸಗಳಿಗೆ ಹಾಗೂ ಭ್ರಷ್ಟಾಚಾರ ಮುಕ್ತ ತಾಲೂಕನ್ನು ಮಾಡಲು ಹೊರಟಿರುವುದಕ್ಕೆ ನಮ್ಮ ಸಂಘಟನೆಗಳ ಸಂಪೂರ್ಣ ಸಹಕಾರವಿದೆ. ಆದರೆ ಇಲ್ಲಿಯ ಬಸ್ ನಿಲ್ದಾಣ 4 ಕಿಲೋಮೀಟರ್ ಹೊರಗಡೆ ಹಾಕಿದರೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ವಾಣಿಜ್ಯ ವ್ಯಾಪಾರಗಳಿಗೆ, ಆಸ್ಪತ್ರೆಗೆ ತೆರಳುವವರಿಗೆ ತುಂಬಾ ತೊಂದರೆಯಾಗುತ್ತೆ. ಆದ್ದರಿಂದ ಅದನ್ನ ಕೈಬಿಟ್ಟು ಹಳೆ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ವೇಲಾಪುರಿ ಹೋಟೆಲ್ ಬಳಿಯ ಹಿಂಭಾಗದ ಜಾಗ ಹಾಗೂ ಪ್ರವಾಸಿ ಮಂದಿರದ ಜಾಗ ಪಡೆದು ಅಭಿವೃದ್ಧಿ ಪಡಿಸಲಿ ಎಂದರು. ನಂತರ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ಈ ಹಿಂದೆ ಬಸ್ ನಿಲ್ದಾಣ ಕಿರಿದಾಗಿದೆ ಎಂದು ಸಂಘಟನೆಗಳು ಪ್ರತಿಭಟನೆ ನಡೆಸಿದಾಗ ಹಿಂದಿನ ಶಾಸಕರಾದ ರುದ್ರೇಶ್ ಗೌಡ ಅವರು ಇಲ್ಲಿನ ಜಾಗವನ್ನು ಗುರುತಿಸಿ ಅಗಲೀಕರಣ ಮಾಡಲು ಮುಂದಾಗಿದ್ರು. ಆದರೆ ಸರ್ಕಾರ ಬಿದ್ದ ನಂತರ ಅದು ನಿಂತಿತ್ತು. ಹಿಂದಿನ ಶಾಸಕ ಕೆಎಸ್ ಲಿಂಗೇಶ್ ಅವರು ಸಹ ಅಭಿವೃದ್ಧಿಪಡಿಸಲು ಹೋರಾಟ ಮಾಡಿ ಹಣ ತಂದು ನವೀಕರಣ ಮಾಡಿದ್ರು. ಆದರೆ ಈಗಿನ ಶಾಸಕರು ಕೆರೆ ಕೆಟ್ಟೆಗಳನ್ನು ಮುಚ್ಚಿ ಬಸ್ ನಿಲ್ದಾಣ ಮಾಡಲು ಹೊರಟಿರುವುದು ಎಷ್ಟು ಸರಿ ಅಲ್ಲದೆ ಸಭೆಗೆ ತಡವಾಗಿ ಬಂದಿರುವುದಲ್ಲದೆ ಯಾರೋ 4 ಜನ ಹಿಂಬಾಲಕರನ್ನಿಟ್ಟುಕೊಂಡು ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಮಾಡಲು ಬರುವುದು ಅವರ ಘನತೆಗೆ ತಕ್ಕದ್ದಲ್ಲ. ಇವರ ಪುಂಡಾಟಗಳಿಗೆ, ಗೂಂಡಾಗಿರಿಗೆ ಎದುರುವಂತಹರು ಯಾರೂ ಇಲ್ಲ. ಈ ಹಿಂದೆ ಪುಂಡಾಟಿಕೆ ಮಾಡಿದವರಿಗೆ ತಾಲೂಕಿನ ಜನತೆ ಹಾಗೂ ಸಂಘಟನೆಗಳು ಯಾವ ರೀತಿ ತಕ್ಕ ಶಾಸ್ತಿ ಮಾಡಿದೆ ಎಂಬುದನ್ನು ಅರಿಯಬೇಕು. ಯಾರೋ ಬುದ್ಧಿಗೇಡಿ 4 ಜನರನ್ನ ಕರೆದುಕೊಂಡು ಬಂದು ಸಾರ್ವಜನಿಕರ ಹಾಗೂ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಮಾಡಲು ಬಂದರೆ ನಾವು ಉತ್ತರ ಕೊಡುತ್ತೇವೆ. ಸಂಘ ಸಂಸ್ಥೆಗಳ ಜೊತೆ ಹಾಗೂ ಸಾರ್ವಜನಿಕರ ಜೊತೆಯಾದಾಗ ಮಾತ್ರ ಅಭಿವೃದ್ಧಿಯಾಗತ್ತೆ. ಯಾರೋ ರಿಯಲ್ ಎಸ್ಟೇಟ್ ಅವರ ಉಪಯೋಗಕ್ಕಾಗಿ ಕರೆತಂದರೆ ಇದಕ್ಕೆ ಉತ್ತರವನ್ನ ಮುಂದೆ ಕೊಡುತ್ತೇವೆ ಎಂದರು. ಶಾಸಕರು ಈ ಸಂದರ್ಭದಲ್ಲಿ ಬಂದರೂ ಸಹ ಸಂಘಟನೆಗಳು ಅವರ ವಿರುದ್ಧ ಪ್ರತಿಭಟನೆ ನಡೆಸಿದರಲ್ಲದೆ ಅವರ ಸಭೆಯನ್ನ ಬಹಿಷ್ಕರಿಸಿ ಯಾರೂ ಸಹ ಸಂಘಟನೆಯ ಪ್ರಮುಖರು ಹಾಗೂ ಸಾರ್ವಜನಿಕರು ಸಭೆಗೆ ಹಾಜರಾಗಿಲ್ಲ. ಇವತ್ತೇನು ಬೇಲೂರಿನಲ್ಲಿ ಏನು ಮನ್ನ ಶಾಸಕರು ಏನು ನಮ್ದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಅನ್ನ ತೆರವುಗೊಳಿಸಿ ಏನು ರಾಯಪುರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಕ್ ಕೊಟ್ಟಿದ್ದಾರೆ. ಇದು ಬೇಲೂರು ತಾಲೂಕಿನ ಜನತೆಗೆ ಅಸಮಾಧಾನ ಆಗಿದೆ. ಯಾಕಪ್ಪ ಅಂದರೆ ಬೇಲೂರಿನಲ್ಲಿ ಏನು ಪ್ರವಾಸಿಗರ ತಾಣ ಚನ್ನಕೇಶಸ್ವಾಮಿ ದೇವಸ್ಥಾನ, ಬೇಲೂರಿನಲ್ಲಿ ಬಂದಂಥ ಜನ ಅಲ್ಲಿಂದ ಬರೋಕ್ಕೆ, ಅಲ್ಲಿಂದ ಆಟೋದಲ್ಲಿ ಬರೋಕ್ಕೆ 50 ರೂಪಾಯಿ ಇಲ್ಲಿ ಕೊಡಬೇಕು. ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದರೆ 100 ರಿಂದ 150 ರೂಪಾಯಿ ಕೊಡುವಂಥ ವ್ಯವಸ್ಥೆನ ಸಾಮಾನ್ಯ ಶಾಸಕರು ಮಾಡ್ತಾರೆ. ನಾವು ಕೇಳೋದಿಷ್ಟೇ, ಶಾಸಕರಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ, ನೀವು ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿಂತ ಏನು ಐಬಿ ಇದೆ, ಐಬಿನ ಅಲ್ಲಿ ಹೆಚ್ಚುಕಡೆ 200 ಮೀಟರ್ ಜಾಗನ ಈಗಾಗಲೇ ಲಿಂಗೇಶ್ವರನ ಅವಧಿನಲ್ಲಿ ಅದು ಏನು ಅದನ್ನ ರೆಡಿ ಮಾಡಿದ್ದಾರೆ. ಆಕ್ಚುಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ರೆಡಿ ಮಾಡಿದ್ದಾರೆ. ಈಗ ನೀವು ಅದನ್ನ ಫಾಲೋ ಮಾಡ್ಕೊಂಡು ಏನು ಐಬಿ ಇದೆ ಅದನ್ನು ಉಳಿಸಿ ಐಬಿನ ತಾಂಡಲ್ಲಿ ಕಟ್ಟಿ ಸಾವಿರ ಬೇಡನಲ್ಲ. ಎಗ್ಜಿ ಜಾಗ, 1000 ಎಕರೆ ಜಾಗ ಎಗ್ಜಿ ಜಾಗ ಉಳಿದಿದೆ. ನಿಮ್ಗೆ ಅದು ಕಣ್ಣಿ ಕಾಣ್ತಾ ಇಲ್ವ ಸ್ವಾಮಿ? ನಿಮ್ಗೆ ಅದು ದಯಮಾಡಿ ನೀವು ಎಚ್ಚರಿಸಬೇಕಾಗ್ತದೆ. ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿದ್ದೀವಿ. ದಯಮಾಡಿ ನೀವು ಬಸ್ ಸ್ಟ್ಯಾಂಡ್ ಅಲ್ಲೇ ಉಳಿಸಬೇಕು. ಆ ಏನು ಬಸ್ ಸ್ಟ್ಯಾಂಡ್ ಉಳಿಸಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟನ ಹಮ್ಮಿಕೋಬೇಕಂತ ನಿಮಗೆ ಎಚ್ಚರಿಕೆ ಕೊಡ್ತಾರೆ. ಜನಸಾಮಾನ್ಯರಿಗೆ ಗೌರವ ಕೊಡೋದಲ್ಲೇ ಅವರು ಇವಾಗ ಬಂದು ನೋಡಿ, ಯಾರೋ 4 ಜನ ಇಟ್ಕೊಂಡು ಕೂಗಿಸಿದ ತಕ್ಷಣ ಶಾಸಕರು ನಾನು ಭಾಳ ದೊಡ್ಡ ಮನುಷ್ಯ ಅಥವಾ ನಾನು ಭಾಳ ಇನ್ನೇನೋ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ, ಇಲ್ಲಿ ಯಾರು ಈ ಥರದ ಪುಂಡಾಟಕ್ಕೆ ಬೇಲೂರು ಜನ ಯಾವತ್ತೂ ಈ ಥರ ಗುಂಡಾಗಿರಿಗೆ, ಪುಂಡಾಟಕ್ಕೆ ಯಾವತ್ತೂ ಗೌರವ ಕೊಟ್ಟಿಲ್ಲ. ಅದಕ್ಕೆ ತಕ್ಕ ಉತ್ತರ ಎಲ್ಲ ಸಂದರ್ಭದಲ್ಲೂ ಕೊಟ್ಟಿದ್ದಾರೆ. ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಶಾಸಕರು ಗಂಭೀರವಾಗಿ ನಡ್ಕೋಬೇಕಾಗುತ್ತೆ. ಈ ಥರ ಹೈಲಾಟಿಗೆಲ್ಲ ಜನ ಯಾರು ಹೆದರು ಓಡೋಗಂಥವ್ರಿಲ್ಲ. ಹಿಂದೆ ಈ ಥರ ಗುಂಡಾಗಿರಿ ಮಾಡಿದವರೆಲ್ಲ ಏನೇನಾಗಿದ್ದಾರೆ ಅಂತೇಳಿ ನಾವೇ ಇದ್ದೀವಿ, ಸಾಕ್ಷಿಯಾಗಿ ನೀವು ಇದ್ದೀರಿ. ನಿಮ್ಮ ಎದುರುಗಡೆ ಯಾರ್ಯಾರು ಮಾಡಿ ಏನೇನು ಆಗೋಗಿದ್ದಾರೆ ಅಂತೇಳಿ ಅದು ಇತಿಹಾಸದ ಕಾಲಗರ್ಭದ ಒಳಗಡೆ ಮುಳುಗೋಗಿದ್ದಾರೆ, ಹುದುಗೋಗಿದ್ದಾರೆ. ಇವರಿಗೆ ಸಾರ್ವಜನಿಕರ ಜೊತೆ ಅಥವಾ ಸಂಘ ಸಂಸ್ಥೆಗಳ ಜೊತೆ ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ರೀತಿ ನೀತಿ ಇರಬೇಕಾಗುತ್ತೆ. ಏನು ಗುಂಡಾಗಿರಿ ಕೂಗಿಸ್ಬಿಟ್ಟ ತಕ್ಷಣ ಹೆದರೋಡೋಕೆ ಯಾರು ಇಲ್ಲ, ಇಲ್ಲೇ ಹುಟ್ಟಿದ್ದೀವಿ, ಇದೇ ಊರಲ್ಲಿ ಹುಟ್ಟಿರೋ ಮಕ್ಕಳು ನಾವು.
ಹಂಗೆಲ್ಲ ಹೆದರಿ ಇವ್ರು ಯಾರೋ ಇಲ್ಲಿ 4 ಜನ ಕೂಗಿದ ತಕ್ಷಣ ಹೆದರು ಓಡೋ ಮಕ್ಕಳೇನಲ್ಲ. ಇದೇ ರೀತಿ ಇದೇ ಥರ ಪುಂಡಾಟಿಕೆ ನಡೆದ್ರೆ ಬೇಲೂರಿನ ಸಾರ್ವಜನಿಕರ ಜೊತೆ ಸೇರ್ಕೊಂಡು ಉಗ್ರವಾದಂಥ ಪ್ರತಿಭಟನೆ ಕೊಟ್ಟು ಶಾಸಕರಿಗೆ ತನ್ನದಾದಂಥ ರೀತಿಯಲ್ಲಿ ಹೋರಾಟನ ಮುಟ್ಟಿಸ್ಬೇಕಾಗ್ತದೆ, ಗಂಭೀರವಾಗಿರ್ಬೇಕಾಗುತ್ತೆ. ವ್ಯಾಪ್ತಿನಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಬಸ್ ನಿಲ್ದಾಣ ಇದೆ. ಯಾರೋ ಪುಣ್ಯಾತ್ಮರು ಬಹಳ ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿ ಕಟ್ಟಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಏಕಾಏಕಿ ನಾವು ಬೇರೆ ಕಡೆಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ಮಟ್ಟದ ಹುನ್ನಾರ ನಡೆದಿದೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಿಲ್ಲ. ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ ಶಾಸಕರಿಗೆ ಈಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಶಾಸಕರ ನೀವೇನು ಜಾಗ ನೋಡಿದ್ದೀರಾ 3 ಗಂಟೆ ಕೆರೆ, ಅಲ್ಲಿ ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟಿಗಾಗಿ ಬಸ್ ಸ್ಟ್ಯಾಂಡ್ ಏನಿದೆ ಅದು ಈಗಾಗಲೇ ರುದ್ರೇಶ್ ಗೌಡರ ಪೀರಿಯಡಲ್ಲಿ ನಮ್ಮ KS ಲಿಂಗೇಶ್ ಅವರ ಪೀರಿಯಡಲ್ಲಿ ಏನು ನೀವು ಅಗಲೀಕರಣ ಮಾಡಬೇಕು ಅಂತ ಹೇಳಿದ್ರೆ ಆ ಬಸ್ ಸ್ಟ್ಯಾಂಡನ್ನು ಅಗಲೀಕರಣ ಮಾಡಿ ಎಲ್ಲ ಕಾಲೇಜು ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ನಮ್ಮ ತಾಯಂದಿರಿಗಿರ್ಬೋದು ಎಲ್ರಿಗೂ ಕೂಡ ಅನುಕೂಲ ಆಗುವಂತಹ ಜಾಗದಲ್ಲಿದೆ. ಅದನ್ನು ಉಳಿಸ್ಕೊಳ್ಳಿ. ನೀವು ಉಳಿಸೋದಕ್ಕಿಲ್ಲ, ನಾವು ಬೇರೆ ಕಡೆ ಮಾಡ್ತೀವಿ ಅಂದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಮಗೆ ಗೊತ್ತಿದೆ. ಆ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಆ ಬಸ್ ಸ್ಟ್ಯಾಂಡನ್ನು 100ಕ್ಕೆ 100 ಭಾಗ ಉಳಿಸ್ತೀವಿ. ಒಂದೇ ಯಾವುದೇ ರೀತಿಯಾಗಿ ಹೊಂದಾಣಿಕೆ ಆಗಲಿ ಮತ್ತೊಂದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಈ ಮುಖಾಂತರ ಕೊಡ್ತಾ ಇದ್ದೀವಿ.